ಬಾಲ್ ಬಾಲ್ ಅಮ್ಮ ಬಾಲ ಬಾರಿ ಕಲ್ತು ಬಿಡಪ್ಪ ನೀನು ಬಾಲ್ ಅನ್ನೋದನ್ನ. ಅವನ ಬಂಗಾರಿ ಜಾಣ ಬಂಗಾರಿ ಹೇಳ್ಕೊಟ್ಟಿದ್ದನ್ನ ಲಘು ಕಲಿತಿ ಬಿಡಪ್ಪ. ಆಡಪ್ಪ ಜಾಣ ಆಟ. ನಿಮ್ಮವು ಬರ್ತಾಳೆ ಈಗ. ಅಜ್ಜಿ ಅಜ್ಜಿ ಅಮ್ಮ ಹ್ಞೂನಲ್ಲ ನಾನು ನಿನ್ನ ಅಜ್ಜಿ. ಅಲ್ಲಿ ಬಂಗಾರಿ ಅಜ್ಜಿ ಏನಕ್ಕೆ ಕಲ್ತೆ? ಅಲ್ಲ ಬಂದು 4 ದಿನಕ್ಕ ನಮ್ಮ ಮನೆಗೆ ಬಂದು ಮಾತಾಡೋದು ಕಲ್ತಿ ಬಿಡಪ್ಪ. ಅದಕ್ಕೆ ನೋಡು, ಮಕ್ಕಳ ಜೊತೆಗೆ ಹುಡುಗು ಭಾಳ ಜನ ಇದ್ದರೆ ಲಘು ಮಾತಾಡೋದನ್ನು ಕಲಿತಾರೆ. ನಿಮ್ಮವ್ವ ನೀನು ಇಬ್ಬರೇ ಇದ್ರೆ ನಿಮ್ಮ ಅಪ್ಪ ಅಂತ ತೋಟಕ್ಕೆ ಹೋದನ್ ಸಾಯಂಕಾಲ ಬರೋಣ ಬರೀ ಅಮ್ಮ ಅಮ್ಮ ಅಂತಿದ್ದಿ. ಈಗ ನೋಡಿ ನಮ್ಮ ಮನೆಗೆ ಬಂದು ಅಜ್ಜಿ ಅನ್ನೋದು ಕಲ್ತಿ, ಅತ್ತೆ ಅನ್ನೋದು ಕಲ್ತಿ. ಭಾರಿ ನಿಮ್ಮ ಮಾವು ಒಂದು ಸರಿ ಮಾವ ಮಾವ ಅನ್ನೋದು ಕಲಿಯಪ್ಪ. ನಿಮ್ಮ ಮಾವಗೂ ಭಾರಿ ಖುಷಿ ಆಕತ್ತೆ. ಹ್ಞೂನಪ್ಪ ಬರ್ತಾಳೆ ನಿಮ್ಮವ್ವ. ಮೈ ತಕೊಳಕ್ಕೆ ಹೋಗ್ಯಾಳ, ಬರ್ತಾಳೆ ತಡಿಯಪ್ಪ. ಅಲ್ಲಿ ತನಕ ಆಟಾಡು. ನಾನು ನಿಮ್ಮ ಅಜ್ಜಲ್ಲ, ನಾ ಅಜ್ಜದೇನಲ್ಲ. ಆಡಪ್ಪ ಸುಮ್ಮನೆ. ಪರಮ ಏನು ಪರಮ ಮೊಮ್ಮಗನ ಆಡ್ಸಿ ಅಂತ ಕುಂತ್ಬಿಟ್ಟೆ. ಚೆನ್ನಾಗತ್ ಬಿಡು. ಬಾರಿ ವಿಮಲ ಕುತ್ಕೋಬಾ. ಮತ್ತೇನೇ ಸಮಾಚಾರ ವಿಮಲ? ಏನಿಲ್ಲಪ್ಪ. ಮತ್ತೆ ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಹುಡುಗರು ಆಡಕ್ಕೆ ಹೋಗಿದ್ವು. ಸುಮ್ಮನೆ ಅವಕ್ಕ ತಿಂಡಿ ಮಾಡಿಕೊಟ್ಟು ಈ ಕಡೆಗೆ ಬಂದೆ ನೋಡ್ರಿ. ಹೌದಾ, ಏನು ಮಾಡಿದ್ದಿ ತಿಂಡಿಗೆ? ಅವ್ವ ತಾಯಿ ಮತ್ತೆ ಪಡ್ಡು ಮಾಡೇನಿ ಅಂತ ಹೇಳ್ಬಿಡವ. ಕೇಳಿ ನಮಗೆ ಸಾಕಾಗೋಯ್ತಿ. ನೋಡವ, ನೀನು ಕೇಳಕ್ಕಿಗೆ ಸಾಕಾಗತ್ತೆ, ನನಗೆ ಪಡ್ಡು ಮಾಡೋಕ್ಕಿಗೆ ಎಷ್ಟು ಸಿಟ್ಟು ಬರೋಕ್ಕಲ್ಲ. ಆ ಪಡ್ಡಿನ ಮೇಲೆ ಇದು ಜಿಗುಪ್ಸೆ ಬರೋಕ್ಕಿಲ್ಲ. ತಿನ್ನೋರಿಗಂತೂ ಏನಾಗಂಗಿಲ್ಲ ಬಿಡು, ಇಷ್ಟಪಟ್ಟು ತಿಂತಾವು ನಮ್ಮ ಮನೆಗೆ. ಮತ್ತು ನನಗೆ ಮಾಡಿ ನನಗೆ ಒಂಥರ ಬೇಜಾರು ಬಂದೋಗೈತೆ ಪಡ್ಡಿನ ಮೇಲೆ. ಪಡ್ಡೇನು ಮಾಡಲಿಲ್ಲ ಪರಮ. ನಾನಿವತ್ತು ಇಡ್ಲಿ ಮಾಡಿದ್ದೆ. ಯಾಕೆ ಒಳ್ಳೆ ತಿನ್ನೋದಾರು ಬಿಡು ನಿಮ್ಮ ಮನೆಗೆ. ನಾನು ಬಿಡ್ಬೇಕಲ್ಲ, ಬರೀ ಇವಕ್ಕೆ ಪಟ್ ಮಾಡ್ಕೊಂಡು ತಿಂದ್ರೆ ನನಗೆ ಬೇಕಾಗಿದ್ದು ನಾನೇ ಹೋಗ್ತೀನಿ. ನಾನು ಬರೀ ಗಂಡ ಮಕ್ಕಳು ಸಂಬಂಧ, ಗಂಡಗಿಷ್ಟ ಅಂತ ಮಕ್ಳಿಗಿಷ್ಟ ಅಂತ ಬರೀ ನಾವು ಹೆಣ್ಮಕ್ಳು ಬರೀ ಅವ್ರ ಇಷ್ಟದಂಗೆ ತಿಂಡಿ ಆಗಲಿ ಏನಾರಾಗಲಿ ಎಲ್ಲ ಮಾಡ್ಬೇಕು. ನಮಗೆ ನಮ್ಮ ಇಷ್ಟದಂಗೆ ಬದುಕಬೇಕು ನಂಗೆ ಆಸೆ ಇರೋದಿಲ್ಲೇನ ಪರಮ. ನನಗೆ ಇಡ್ಲಿ ಅಂದರೆ ಇಷ್ಟ. ಅಯ್ಯೋ ಎಷ್ಟು ದಿನ ಆತೇನೆ ಇಡ್ಲಿ ತಿಂದೆ. ನಮ್ಮ ಮನೆಗಂತೂ ಇಡ್ಲಿನೇ ಹೋಗಂಗಿಲ್ಲ ನಮ್ಮ ಮನೆಯವರಿಗೆ. ಅದೇನದು ಏನದು ಪೇಸೆಂಟ್ ಫುಡ್ ಅದು. ಇಡ್ಲಿ ತಿಂದರೆ ಎಂಥ ಒಳ್ಳೆ ಆರೋಗ್ಯವಾಗಿರ್ತಾವಪ್ಪ ತಿನ್ನೋ ಅಂದು ಇವತ್ತು ಬೈದು 3 ಜನಕ್ಕೂ ತಿನ್ನಿಸಿದೆ ನೋಡು. ಹಂಗೆ ಮಾಡ್ತವೆ, ತಲೆ ಹಿಡಿಸ್ತಾವೆ ನನಗಂತೂ ಪರಮ. ನೀನು ಸಾಕಾಯ್ತಿ ಹುಡುಗ ಕಲಗು ನನ್ನ ಗಂಡನ ಕಲಗು. ನಮಗೆ ಯಾತಕ್ಕೂ ಜಗಳ ಬರೋದಿಲ್ಲ, ಈ ತಿಂಡಿ ಕಲಗ ಜಗಳ ಬರೋದು ನೋಡು ಪರಮ. ಹಂಗೆ ಬಿಡ, ಒಬ್ಬೊಬ್ಬರಿಗೆ ಹಂಗೆ ಇಷ್ಟ ಆಕತಿ. ನಮ್ಮ ಪದ್ಮ ನೋಡು, ಪುಳಿಯೋಗರೆ ಮಾಡಿದರೆ ಭಾರಿ ಇಷ್ಟಪಟ್ಟು ತಿಂತಾಳೆ. ನೀನು ಎಷ್ಟು ಥರ ಪುಳಿಯೋಗರೆ ಕೊಡು, ಪುಳಿಯೋಗರೆ ತಿಂತಾಳೆ ನೋಡಕ್ಕೆ. ಇವ್ರ ಅವ್ಗೆ ಭಾರಿ ಇಷ್ಟ ಪುಳಿಯೋಗರೆ. ಎಲ್ಲ ಇವನ ನೋಡು ಪಾರಮ್ಮ, ರಮ್ ಹಿಂಗೆ ಆ ಕಡೆಯಿಂದ ಈ ಕಡೆ ಬರತ್ತಿಗೆ ಅಲ್ಲ ಹೆಂಗೆ ಕಂಡಿಡ್ದ ನೋಡೋನು. ಭಾರಿ ಅದನ್ ಬಿಡು ಇವನು. ಪದ್ಮಕ್ಕ ಆತ ಸ್ನಾನ ಮಾಡಿದ್ದು ಅದ. ನಾನು ಆಗ್ಲೇನೆ ಬಂದು ಕುಂತಿದ್ದೆ. ಹಂಗೆ ತಿಂಡಿ ತಿಂತಡಿ ಈ ಕಡೆ ಬರೋಣ ಅಂತ ಬಂದೆ. ತಿಂಡಿ ಆತ ನಿಮ್ದು? ಆತು ವಿಮಲ. ನೋಡೇ ನಾನು ತಡಿ ಸ್ನಾನ ಮಾಡಿ ರೆಡಿಯಾಗಿ ಹಿಂಗೆ ಹೋಗನ್ ತಡಿ ಈ ಕಡೆಗೆ ಅಂತಂದು ಹಂಗೆ ಹೊಂಟಿದ್ದೆ. ನೋಡೇ ಹೆಂಗೆ ಕಂಡಿಡ್ತಾನೆ ನನ್ನ ಮಗ. ನೀ ಬೇಕಂತ ಮಾಡಿದೆ ಅದಲ್ಲ, ನಿನ್ನ ಮಗ ಕಂಡಿಡಿತಾನೆ ಇಲ್ಲ ಅಂತಂದು. ಅವನು 8 ತಿಂಗಳೇನ ಇದ್ನೇನ ನೋಡವ ವಿಮಲ. ನಾನು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂಬರ್ತಿದ್ನಲ್ಲ, ಹಿಂಗೆ ಅದು ಈಗ ನೈಟಿ ಏನಾರ ಹಾಕ್ಕೊಂಡಿದ್ನವ. ಮತ್ತು ಆಪ್ರೇಷನ್ ಆದಾಗ ಹಾಕ್ಯಂತಾರಲ್ಲ, ಮತ್ತೆ ಹಾಕ್ಕೊಂಡಿದ್ನಲ್ಲ ಚಿತ್ರ ಇರ್ತಾವಲ್ಲೇ ಅದರೊಳಗೆ. ಅದು ನೋಡಿ ಕಂಡುಹಿಡಿಯೋದೇ ಇದು ನಮ್ಮವ್ವ ಅಂತ. ಊಟದಾಗನೇ ಪಿಡಿ ಕಂಡುಬಿಟ್ಕೊಂಡು ನೋಡೋದು. ಡಾಕ್ಟ್ರು ಹಂಗಂತಿದ್ರು, ಅಯ್ಯೋ ಇದು ಹುಡುಗೇನಿದೆ ಈಗ 2 ದಿನ ಆಗಿತ್ತು ಹುಟ್ಟಿ ಇಂಥ ಆ್ಯಕ್ಟಿವ್ ಐತಿ ಅಂತ ಕಣ್ಣು ಪಿಡಿ ಬಿಡೋದೆ ವಿಮಲ. ಅದಕ್ಕೆ ನಾನು ನೋಡೋಣ ತಡಿ ಪರೀಕ್ಷೆ ಮಾಡೋಣ ಅಂದು ಹಂಗೆ ಸ್ನಾನ ಮಾಡ್ಕೊಂಡು ದೇವ್ರ ಕೈ ಮುಗಿದು ಹಿಂಗೆ ಹೋಗೋಣ ಅಂತಂದೆ. ನಿಮ್ಮಿಬ್ರು ಮಾತಾಡ್ಕೊಂತ ಕೇಳ್ತಿದ್ನಲ್ಲ, ನೋಡೋಣ ತಡಿ ನನ್ನ ಕಡೆ ಲಕ್ಷ್ಯ ಐತೆ ಇಲ್ಲ ಅಂತೇಳಿ ಹಿಂಗೆ ಹೋಗಿ ಹಿಂಗೆ ಬಂದೆ. ನೋಡಿ ಹಂಗೆ ಕಂಡಿಡಿತೈ ನನ್ನ ಮಗ. ಎಂಥ ಜಾಣದನೇ ವಿಮಲ ನನ್ನ ಮಗ. ಯಾರಿಲ್ಲ ಅಂದ್ರವ ನಿನ್ನ ಮಗ ಜಾಣನಾದಂತಗ. ಪದ್ಮಕ್ಕ ನಿನ್ನ ಮಗ ಜಾಣದಂತ ತಗಳವ. ಇಲ್ಲ ಅಂದ್ರೆ ನೀನು ಬಿಟ್ಟಿಯ? ಅವನೇ ಜಾಣ ಐತಿ ಪಾಪ ನಮ್ಮ ಅಪ್ಪ. ಹುಡುಗ್ರೇನು ಸ್ಕೂಲಿಗೆ ಹೋಗಿದ್ವಾ ವಿಮಲ? ಇಲ್ಲ ಪದ್ಮಕ್ಕ, ಇವತ್ತು ಶನಿವಾರ ಹೋಗಲ್ಲ ಅಲ್ವಾ. ಆದ್ರೆ ಬೇರೆ ಇವತ್ತು ಯಾಕೆ ಬೆಳಗ್ಗೆ ಭಾರಿ ಇಬ್ಬನಿ ಬಿದ್ದಂಗೆ ಆಗ್ಬಿಟ್ಟಿರ್ತಾವ. ಹಂಗಾಗಿ ನಾವು ಎದಳೋದು ಲೇಟಾಗಿ ಎದ್ನ. ಬಿಡ್ರಪ್ಪ ಇನ್ನೇನು ಸ್ಕೂಲಿಗೆ ಹೋಗಿರಿ ಅಂದು ಇಡ್ಲಿ ಮಾಡಿದ್ದೆ. ಇಡ್ಲಿ ತಿಂದು ಹಂಗೆ ಆಟಾಡಕ್ಕೆ ಹೋಗವಿ ಅಂದು ಓದ್ವತ್ತಾಗೆ. ಇನ್ನೇನು ಮತ್ತೆ ಸೋಮವಾರ ಹೋಗವು ಸಾಲಿ. ಹ್ಞೂ ವಿಮಲ, ಯಾಕ ಇವತ್ತು ಭಾರಿ ಇಬ್ಬನಿ ಬಿದ್ದಂಗೆ ಐತೆ. ನಾನು ಎದಳನ ಅಂದೆ, ಕಿಟಕಿ ತಗೊಂಡು ನೋಡವ ಬರ್ತಿ ಇಬ್ಬನಿ ಬಿದ್ದಿತ್ತು ಇವತ್ತು. ಅಕ್ಕ ನಾವು ಸುಮ್ಮ ಮಕ್ಕಳು ನೋಡಿ ನಾವು ಲೇಟಾಗಿ ಎದ್ದು ಅದೇ ಪುಳಿಯೋಗರೆ ಮಾಡಿದ್ಲ ಪದ್ಮ.
ತಿಂದು ಹಂಗ ಹುಡುಗನ ಆಡ್ಸ್ಕೊಂತ ಕೂತ್ಕೊಂಡೆ ನೋಡಿ. ಅವರು ತಿಂದು ಟಿವಿ ನೋಡ್ಕೊಂತ ಕೂತ್ಕೊಂಡಿದ್ರು ಒಂದು ಸ್ವಲ್ಪ ಹೊತ್ತು. ಮತ್ತೆ ಮೈ ತೊಗೊಂಬರ್ತಾನೆ ಅಂತ ಮೈ ತೊಗೊಂಬರಕ್ಕೆ ಹೋದ, ಅದು ಆಡ್ಸ್ಕೊಂತ ಕೂತ್ಕೊಂಡಿದ್ದೆ ನೋಡಿ. ಅಲ್ಲೇ ವಿಮಲ, ಇವತ್ತು ಹುಡುಗರು ಸ್ಕೂಲಿಗೆ ಹೋಗಲ್ಲ ಅಂತೀಯ ಅಂದೆ. ಮನೆಗಾರೆ ಕರ್ಕೊಂಬರ್ಬೇಕಾ ಇಲ್ಲಿ ಹುಡುಗನ ಜೊತೆಗೆ ಆಡಕ್ಕೆ ಚೆನ್ನಾಗಾಗೋದು. ಹಂಗೆ ಬಿಟ್ಟು ಬಂದು ಎಲ್ಲೇ ಮನೆಗೆ ಅವನು. ಅಯ್ಯೋ ಪದ್ಮಕ್ಕ, ಅವೇ ಅಲ್ಲಿ ಮನೆಗೆ ಇರ್ತವೆ. ಅಲ್ಲೇ ಇಲ್ಲಿ ತಿನ್ನತ್ಲೆ ಇಲ್ಲ ನಾವು ಆಟಾಡಕ್ಕೆ ಹೋಗವೆ ಅಂತ ಹಂಗೆ ಹೋದ್ವವ. ನನಗೆ ಲಕ್ಷಣ ಇಲ್ಲ ಇಲ್ಲಿ ಪಾಪಣ್ಣಿರೋದು. ಇಲ್ಲ ಅಂದ್ರೆ ಕರ್ಕೊಂಬರ್ತಿದ್ದೆ. ನಾಳೆ ಹೆಂಗೂ ಭಾನುವಾರ ಐತಲ್ಲ, ಕರ್ಕೊಂಬರ್ತಾನೆ ತಗ ಪದ್ಮಕ್ಕ. ಕರ್ಕೊಂಬ ಒಂದಿಟ್ಟು. ಅವು ಇಲ್ಲ ಆಡ್ತವು, ಇವನು ಒಬ್ಬನೇ ಅಕ್ಕನೇ ಆಡ್ಕೊಂತ ಇರ್ತಾವತ್ತಾಗಿ. ಕರ್ಕೊಂಬರ್ತೀನಿ. ಆಹಾ, ಯಮ್ಮಿ ಯಮ್ಮಿ. ಪಾನಿಪುರಿ ಅಂತೂ ಮಸ್ತ್ ಮಾಡಿದ್ದಾರೆ. ಪಾನಿ ಅಂತೂ ಸಖತ್ತಾಗಿದೆ. ಮೀನಾಕ್ಷಿ ಅಕ್ಕ, ನೀನು ಪಾನಿಪುರಿ ತಗೊಳೋದು ಬಿಟ್ಟು ಸಮೋಸ ತಗೊಂಡಿಯ. ನೋಡಿಲ್ಲ ಎಷ್ಟು ಚೆನ್ನಾಗಿದೆ. ನೀನೊಂದು ಪೀಸ್ ತಗ, ನಾನೊಂದು ಪೀಸ್ ಸಮೋಸ ತಗೊಂತೀನಿ. ಅಯ್ಯೋ ಬೇಡ ರುಕ್ಕು, ನಾನು ಡಯಟ್ ಮಾಡ್ತಾ ಇದ್ದೀನಿ. ನಮ್ಮವ್ವ ನೋಡಿದ್ರು ಬೈತದಾಳೆ. ಏನು ದಪ್ಪ ಆಗ್ತಿದೀಯ, ಊಟ ಮಾಡೋದು ಓದೋದು, ಒಂಚೂರು ಏನಾರ ಹಂಗೆ ಹಿಂಗೆ ಕೆಲಸ ಮಾಡೋದು ಮತ್ತು ಬುಕ್ ಹಿಡ್ಕೊಳೋದು, ಬರೀ ಇದನ್ನ ಮಾಡಿ ದಪ್ಪ ಆಗ್ತೀಯ. ಮುಂದೆ ಮದುವೆಯಾಗ ಹುಡುಗಿ ಒಂಚೂರು ನೋಡಿ ಹಂಗೆ ಯೋಚನೆ ಮಾಡು ಅಂತತಿ ನಮ್ಮವ್ವ ಎದುರಿಸ್ಬಿಟ್ಟತಿ. ಹಂಗಾಗಿ ಪಾನಿಪುರಿನೇ ತಿಂತಿದ್ದೆ ನಾನು. ಇದಂದರೆ ಸಮೋಸ ಅಂದರೆ ಎಲ್ಲ ತರಕಾರಿ ಹಾಕಿ ಮಾಡಿರ್ತಾರೆ, ಟೇಸ್ಟಿಗೂ ಅನಿಸುತ್ತೆ. ಈ ಕಡೆಗೆ ಏನಾದರೂ ಸ್ನ್ಯಾಕ್ಸ್ ತಿಂದಂಗೂ ಅನಿಸುತ್ತೆ, ಡಯಟ್ ಫಾಲೋ ಮಾಡ್ದಂಗೂ ಅನಿಸುತ್ತೆ. ಇಲ್ಲ ಅಂದರೆ ನಾನು ಪಾನಿಪುರಿನೇ ತಿಂತಿದ್ದೆ. ನನಗೆ ಪಾನಿಪುರಿ ಬೇಡ, ನೀನೊಂದು ಪೀಸ್ ಸಮೋಸ ತಗೋ. ಸಮೋಸನೂ ಚೆನ್ನಾಗೈತೆ. ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ತಿನ್ನು ಮೀನಾಕ್ಷಿ ಅಕ್ಕ ನೀನು. ಚೆನ್ನಾಗಿ ನೋಡು, ಚೆನ್ನಾಗಿ ಮಾಡಿದ್ದಾರೆ. ಮೀನಕ್ಕ, ಏ ರುಕ್ಕು, ವಾವ ನಂಬಿಟ್ಟು ಪಾನಿಪುರಿ ಸಮೋಸ ತಿನ್ನಕತ್ತಿ. ಏ ರುಕ್ಕು, ಮೀನಕ್ಕ ರುಕ್ಕು, ನಮ್ಮಿಬ್ರನ್ನು ಬಿಟ್ಟು ಪಾನಿಪುರಿ ಸಮೋಸ ತಿಂತಿದ್ರಲ್ಲ, ನಮಗೂ ಕೊಡಿಸ್ರಿ. ಏ ರುಕ್ಕು, ನೋಡೆ ನಾವು ರೀತು ಲಕ್ಷ ನಿನಗಂತೂ ನಾವು ಆಗ್ಲಿಂದ ನಾವು ಕೊಡಿಸ್ರಿ ಅಂತ ಕೇಳಕತ್ತೇವಿ. ನೀವು ಸುಮ್ಮನೆ ಕುತ್ಕೊಂಡು ಪಾನಿಪುರಿ ತಿನ್ನಕತ್ತೀಯ. ಪಾನಿಪುರಿ ಇದ್ ಬಿಟ್ರೆ ನಿನಗೆ ಯಾರು ಬೇಡ ನೋಡು ರುಕ್ಕು, ನಮಗೂ ಬೇಕು. ಅಲ್ಲ ಇವ್ರ ಅಲ್ಲಿ ನೋಡೇ ರುಕ್ಕು, ನಿನಗೆ ರುಕ್ಕು ರುಕ್ಕು ಅಂತಾರಲ್ಲ ಇವರು, ನನಗೆ ಅಕ್ಕ ಅಂತಾರ, ನಿನಗೂ ಅಕ್ಕ ಅನ್ಬೇಕಾ? ಯಾಕಲ್ಲ ಹಂಗೆ ಮಾಡ್ತೀರಾ? ಆಕೆ ನಿಮ್ಮ ಅಕ್ಕಲ್ಲೇನು, ಆಕೆಗೆ ಅಕ್ಕ ಅಂತ ಕರೆಯೋಕ್ಕಾಗಲ್ಲ ನಿಮಗೆ? ಮೀನಾಕ್ಷಿ ಅಕ್ಕ, ಹೇಳ್ತೀನಿ ಆದರೂ ಕರೆಯಂಗಿಲ್ಲ. ಅವರು ಅವ್ರ ಜೊತೆಗೆ ಆಡ್ಕೆ ಅಂತ ಕುಂಟಪಿಲ್ಲೆ ಆಡಿದ್ರು ಹೋಗ್ಕನಿ, ಕ್ರಿಕೆಟ್ ಆಡಿದ್ರು ಹೋಗ್ಕನಿ, ಗೋಲಿ ತಗೊಂಡು ಆಟ ಆಡಿದ್ರು ಹೋಗಿ ನಾನು. ಅದಕ್ಕೆ ನನ್ನೇನು ಫ್ರೆಂಡ್ ಮಾಡ್ಕೊಂಬಿಟ್ಟಾರ ಅವರು. ಅಕ್ಕ ಅಂತ ಕರೀರಿ ಅಂತ ಹೆಸರು ಹೇಳ್ತೀನಿ, ಬರೀ ನನ್ನ ಹೆಸರು ಹಿಡಿದು ಕರೀತಾರೆ ರುಕ್ಕು ರುಕ್ಕು ಅಂತ. ಏನು ಮಾಡೋದು, ನಾನು ಸುಮ್ಮನೆ ಇರ್ತೀನಿ ಮತ್ತೆ. ಆಯಿತು, ಅಕ್ಕ ಅಂತೀವಿ. ನಮ್ಮಿಬ್ರಿಗೂ ಪಾನಿಪುರಿ ಮತ್ತು ಸಮೋಸ ಕೊಡ್ಸು ರುಕ್ಕು. ನೋಡು, ಮತ್ತೆ ಅಕ್ಕ ಅಂತೀನಿ ಅಂದ ಮತ್ತೆ ರುಕ್ಕು ಅಂತೀರಾ? ಬರ್ರಿ ಏನ್ ಬೇಕು ತಗೋಬರ್ರಿ ನೀವಿಬ್ರು. ಏ ರೀತು, ನಿನಗೇನ್ ಬೇಕಾ? ರುಕ್ಕು ಅಕ್ಕ, ನನಗೆ ಪಾನಿಪುರಿ ಸಮೋಸ ಎರಡು ಬೇಕು, ಎರಡು. ಅವನಿಗೆ ಪಾನಿಪುರಿ ಮತ್ತು ಸಮೋಸ ಎರಡೂ ಕೊಡ್ಸಿದ್ರೆ ನನಗೂ ಎರಡು ಬೇಕು. ಮೀನಾಕ್ಷಿ ಅಕ್ಕ ಹೇಳಕ್ಕೀಗ ರುಕ್ಕುಗೆ, ನನಗೂ 2 ಪ್ಲೇಟ್ ಬೇಕು, ಪಾನಿಪುರಿನೂ ಬೇಕು ಸಮೋಸನೂ ಬೇಕವ. ನಿಮ್ಮಿಬ್ರಿಗೂ ಪಾನಿಪುರಿ ಸಮೋಸ ಎರಡು ತಿನ್ನಕತ್ತ ಆಗೋದಿಲ್ಲ. ಒಂದು ಕೆಲಸ ಮಾಡ್ರಿ, 1 ಪ್ಲೇಟ್ ಪಾನಿಪುರಿ 1 ಪ್ಲೇಟ್ ಸಮೋಸ ತಗೊಳ್ರಿ. ಅದ್ರಾಗೆ ನೀನು ಇಬ್ರು ಶೇರ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಮತ್ತೆ ಆಮೇಲೆ ಪಾನಿಪುರಿನೂ ಸಮೋಸನೂ ಕೊಡಿಸಿ ಸುಮ್ಮನೆ ದುಡ್ಡು ವೇಸ್ಟ್ ಆಗತ್ತೆ. ನನ್ನ ಹತ್ರ ಅಷ್ಟಕ್ಕೊಂದು ದುಡ್ಡಿಲ್ಲ. ಅದು ಕಾಲೇಜಿಗಂತ ನಾನು ಪಾಕೆಟ್ ಮನಿ ಮಾಡ್ಕೊಂಡು ಇಟ್ಕೊಂಡಿದ್ದು. ಇದ್ರೂ ನಾನು ಕೊಡ್ಸಂಗಿಲ್ಲ, ಯಾಕಂದ್ರೆ ನೀವು ಸುಮ್ಮನೆ ವೇಸ್ಟ್ ಮಾಡ್ತೀರಾ. ಆಮೇಲೆ ಅರ್ಧಂಬರ್ಧಂಗೆ ತಿಂದು ಅಕ್ಕ ನನಗೆ ಸಾಕು, ಹೊಟ್ಟೆ ತುಂಬಿತು, ನನಗೆ ಬೇಡ, ನೀನೇ ತಿನ್ನು ಅಂತ ಹೋಗಿರಿ. ನನಗೆಲ್ಲ ಗೊತ್ತೈತಿ. ನೀನು ಒಂದು ಪ್ಲೇಟ್ ಸಮೋಸ 1 ಪ್ಲೇಟ್ ಪಾನಿಪುರಿ ತಗೊಳ್ರಿ, ಆಯ್ತೇನಪ್ಪ ಜಾಣ? ಆಯ್ತು ತಗ, ಕೊಡ್ಸು ಬೇಗ. ಬಾಯಿಗೆಲ್ಲ ನೀರು ಬರ್ತದವು ನಮಗೆ. ಕುತ್ಕೊಳ್ರಿ, ತಗೊಂಬರ್ತಾರೆ. ಏಯ್ ಅಣ್ಣ ಸರ್ಕಳ, ನೀನು ಆ ಕಡೆ ನಿಂತ್ಕ, ಇರೋದ ಒಂದು ಚೇರು, ನಾನು ಕುತ್ಕೊಂತೇನೆ. ಯಾಕಂದ್ರೆ ನಾನು ಸಣ್ಣನು. ಅಪ್ಪಣ್ಣ ನೀನು ಸಣ್ಣನು, ನಿನ್ನ ಸುಮ್ಮನೆ ನಿಂತ್ಕ, ನಾನು ಚೇರ್ ಮೇಲೆ ಕುತ್ಕೊಂತೇನೆ. ಯಾಕಂಗೆ ಮಾಡ್ತೀಯ ಅಣ್ಣ ನೀನು ಸ್ವಲ್ಪ ಎತ್ತರ ಹಾಕಿದ್ಯಾ, ನಿಂತ್ಕೊಂಡು ತಿನ್ಬೋದು ಆರಾಮಾಗಿ. ನನಗೆ ಸಿಗಂಗಿಲ್ಲ, ನಾನು ಇಲ್ಲಿ ಕುತ್ಕೊಂತೇನೆ ಅಷ್ಟೇ. ಹೌದಣ್ಣ? ಕುತ್ಕೊಳಪ್ಪ. ಬನ ಜಾಣವನು, ಕುತ್ಕ. ಏ ಹುಡುಗ, ಜಗಳಾಡ್ಬೇಡ್ರಿ. ಬರೀ ಅವ ನೋಡಿದ್ರೆ ಜಗಳ ಆಡ್ಕೊಂತಾನೆ ಇರ್ತಾವಂತು. ಸಮೋಸ ಮಸ್ತ್ ಅದಾವ ಲಕ್ಷ. ತಿನ್ನೋಣ, ಎಂತ ಚೆನ್ನಾಗದಾವೆ, ಸೂಪರ್ ಮಾಡಿದ್ದಾರೆ. ಅಲ್ಲ ಅಣ್ಣ, ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಟೇಸ್ಟ್, ಯಮ್ಮಿ ಯಮ್ಮಿ. ಲಕ್ಷ, ಈಗ ಪಾನಿಪುರಿ ನೋಡಪ್ಪ, ಈಗ ಸಮೋಸ 10 ಅದಾವು, ನಿನಗೈದು ನನಗೈದು. ಈಗ ಪಾನಿಪುರಿ 7 ಅದಾವು.
ಸ್ವಲ್ಪ ತಿನ್ಬೇಕು, ನಾನು ದೊಡ್ಡನಾಗಿ ಜಾಸ್ತಿ ತಿನ್ಬೇಕು. ಈ ಪಾನಿಪುರಿ ಜಗಳ ಸ್ಟಾರ್ಟ್ ಮಾಡ್ತಾರೆ ಇವರಿಬ್ರು. ಸುಮ್ಮನಿರಕ್ಕ. ಈಗ ಹಂಗೆ ಅವು ಜಗಳ ಆಡೋದು, ಮನೆಗೂ ಹಂಗೆ ಮಾಡ್ತಾವು, ಇಲ್ಲೂ ಹಂಗೆ ಮಾಡ್ತಾವು. ಜಗಳಾಡ್ಬೇಡ್ರಿ, ತಗಡ್ರಿ ನಂದು ಪ್ಲೇಟ್ನಾಗ ಒಂದು ಪಾನಿಪುರಿ ಒಂದು ಪೂರಿ ತಗಡ್ರಿ. ನೀ 4 ಸರಿ ಹೋಗತಿ ಬಾರಪ್ಪ. ನಿಮ್ಮ ಜಗಳ ನೋಡಂಕ ಆಗಂಗಿಲ್ಲ, ಮನೆ ನೋಡೇ ಸಾಕಾಗಿರ್ತೈತಿ. ಯಾವಾಗಾರ ಹೋಗ್ತೇನಲ್ಲ ಮೀನಕ್ಕ ಪೊಡ್ ತಿನ್ನಕ್ಕೆ, ಆಮೇಲೆ ಎಲ್ಲದಕ್ಕೂ ಈಟೀಟ್ಕ ರಿಮೋಟು, ನಾನು ಅದು ನೋಡ್ಬೇಕು, ಗೇಮ್ ನೋಡ್ಬೇಕು, ನಾನು ಕಾರ್ಟೂನ್ ನೋಡ್ಬೇಕು. ಬರೀ ಹಿಂಗೆ ಜಗಳಾಡ್ಕೊಂತಾನೆ ಇರ್ತವ್ರು. ಅವಾಗಂತೂ ಸಾಕಾಗೋಯ್ತಿ. ಇವತ್ತು ಸ್ಯಾಟರ್ಡೆ ಸ್ಕೂಲಿಗೆ ಹೋಗಿ ಕಾಣ್ತೈತಿ, ಲೇಟಾಗಿ ಎದ್ದಾರ ಕಾಣ್ತತಿ. ಹಂಗಾಗಿ ರಜೆ ಹಾಕ್ಯಂಡು ಈ ಕಡೆಗೆ ಆಡಕ್ಕೆ ಬಂದಾರ, ನಮ್ಮನ್ನು ನೋಡಿ ಬಂದಾರ. ತಗೊಳ ರೀತು ಲಕ್ಷ ತಗಡ್ರಿ, ಜಗಳಾಡ್ಬೇಡ್ರಿ. ಇಲ್ಲೂ ಒಂದು ಪಾನಿಪುರಿ ತಗಡ್ರಿ ಎಕ್ಸ್ಟ್ರಾ. ಅಲ್ಲಿ ನಿನಗೆ 4 ನಿನಗೆ 4 ಆಗುತ್ತೆ. ಓಕೆ ಗುಡ್ ಐಡಿಯಾ. ರುಕ್ಕು ನೋಡ ಇವನ್ನ ಮತ್ತೆ ರುಕ್ಕು ಅಂತ. ಮೀನಾಕ್ಷಿ ಅಕ್ಕ ಆಕಿ ಸುಮ್ಮನೆ ನಾವು ಗೋಲಿ ಆಟ ಆಡಬೇಕಾದ್ರೂ ಬರ್ತಾಳ, ಕ್ರಿಕೆಟ್ ಆಡಬೇಕಾದ್ರೂ ಬರ್ತಾಳ. ಆಕಿ ಒಂಥರ ಹುಡುಗಂತರ ಫ್ರೆಂಡ್ ಆಗ್ಬಿಟ್ಟಾಳ ನಮಗೆ. ಹಂಗಾಗಿ ನಾವು ಅಕ್ಕ ಅನ್ನೋದೇ ರೂಢಿ ಇಲ್ಲ, ಹಂಗಾಗಿ ರುಕ್ಕು ಅಂತೀವಿ. ಅದು ಸೈ ಬಿಡಪ್ಪ. ಆಕಿ ಹುಡುಗ ಆಗ್ಬೇಕಿತ್ತು, ಅಪ್ಪಿ ಹುಡುಗಿ ಆಗಿದ್ದಾಳೆ. ಏನು ಸುಮ್ಮ ಬೈಕ್ ಹೊಡೆಯೋದು, ಆ ಗೋಲಿ ಆಟಾಡೋದು, ಬುಗ್ರಿ ಆಟಾಡೋದು ರುಕ್ಕು. ಅದಕ್ಕೆ ಹುಡುಗ್ರಂಗೆ ಮಾಡ್ತಾ ಬಿಡ ನಿನಗೆ. ಮೀನಾಕ್ಷಿ ಅಕ್ಕ ನನಗೆ ಹಂಗೆ ಸುಮ್ಮನೆ ಆರಾಮಾಗಿ ಬಿಂದಾಸಾಗಿರ್ಬೇಕು, ಓದಂಗೆ ಓದ್ತಿರ್ಬೇಕು, ಲೈಫ್ ಎಂಜಾಯ್ ಮಾಡ್ತಿರ್ಬೇಕು ಅಷ್ಟೇ. ಅದು ನಿಜ ಬಿಡವ. ನಮ್ಮ ಮನೆಗಂತೂ ನಮ್ಮ ಅಪ್ಪ ಭಾರಿ ಸ್ಟ್ರಿಕ್ಟು. ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂದು, ಅದು ಯಾಕೆ ಓದೋಕ್ಕೊಂದು ಕಾಲೇಜಿಗೆ ಏನು ಓದ್ತಾನಪ್ಪ ಅಂತ ಅಂದಿದ್ದಕ್ಕೆ ಸುಮ್ಮನೆ ಐತಿಲ್ಲ ಅಂದ್ರೆ ಇಟ್ಟತ್ತಿಗೆ ಮದುವೆ ಮಾಡಿ ಕಳಿಸ್ತಿದ್ರೇನ. ಸದ್ಯ ಓದೋಕ್ಕೊಂದು ಚಾನ್ಸ್ ಸಿಕ್ಕಿದೆ. ನಾನು ಹಂಗಾಗಿ ನಮ್ಮ ಅಪ್ಪ ಹೇಳ್ದಂಗೆ ಕೇಳ್ತೀನಿ. ಏನು ಮಾಡೋದು ಸುಮ್ಮನೆ. ನಾನು ಸ್ಕೂಟಿ ತಗೊಂತಾನೆ ಅಂದರೆ ಇಲ್ಲ ಬೇಡವ ನೀವು ಬಸ್ಸಿಗೆ ಹೋಗು, ಬೇಡವ ಮತ್ತೆ ಏನಾರ ಮಾಡ್ಕೊಂಡು ಹಂಗೆ ಬರೀ ಹಿಂಗೆ ನೆಗೆಟಿವ್ ಯೋಚನೆ ಮಾಡಿ ಓದರ ಮುಂದೆ ರುಕ್ಕು. ನಾನು ಬೇರೆ ಯಾವ ವಿಷಯದಾಗೂ ನಾನು ಮುಂದುವರೆಯಕ್ಕೆ ಬಿಡಂಗಿಲ್ಲ. ನಮ್ಮ ಅಪ್ಪ ಹಂಗೆ ಸ್ಟ್ರಿಕ್ಟ್ ಮಾಡ್ತೈತಿ. ಸ್ಟ್ರಿಕ್ಟ್ ಅಂದ್ರೆ ಏನು, ಇರಕ್ಕೆ ಹೋಗ್ಬೇಕು ಮಗಳದಳ, ಏನಾರ ಆದೀತು ಹಿಂಗೆ ಭಯ ಪಟ್ಕೊಂಡು ಹಿಂದೆ ಉಳಿದ್ಬಿಟ್ಟೆ. ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಟಿ ತಗೊಂಬರ್ತಾರೆ, ನನಗೂ ಸ್ಕೂಟಿ ಹೊಡೆಯೋ ಆಸೆ. ಏನು ಮಾಡೋದು, ಆಮೇಲೆ ನಾನೇ ಎಲ್ಲ ಎಜುಕೇಷನ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅವ ನಾನೇ ತಗೊಂತೀನಿ. ಹ್ಞೂನಪ್ಪ, ದೊಡ್ಡಪ್ಪ ಹಂಗೆ ಎದುರುತತಿ ಸುಮ್ಮನೆ ಎಲ್ಲದಕ್ಕೂ. ಸುಮ್ಮನೆ ಎಲ್ಲ ಕಲಿಬೇಕು, ಬೈಕ್ ಕಲಿಬೇಕು, ಕಾರ್ ಕಲಿಬೇಕು. ಇವಾಗ ನೋಡಿ ನಮ್ಮ ಅಪ್ಪ ಏನಾರು ಕಾರ್ ತಗಂತಂದ್ರೆ ಕಾರು ಕಲಿತೇನೆ. ತಗೊಳ ರೀತು ಪಾನಿಪುರಿ ತಗೊಂಡು ಹೋಗು, ಇಬ್ರು ತಿನ್ರಾ. ಹೆಣ್ಮಕ್ಳು ಅಂತ ಏನು ಹಿಂದುಳಿಯೋದು ಬೇಡ, ಎಲ್ಲದನ್ನು ಕಲಿಬೇಕು. ನಾನು ಟೈಮ್ ಬಂದಾಗ ಎಲ್ಲ ಕಲಿತೀನಿ, ಕಾರು ಕಲಿತೀನಿ, ಸ್ಕೂಟಿನೂ ಕಲಿತೀನಿ. ಹಾಯ್ ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡಿ ಹೋಗಬೇಡಿ, ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.